ನಮಸ್ತೆ. ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರ್ತಕ್ಕಂಥ ಒಂದು ಪ್ರಮುಖ ವಿಚಾರ ಅಂದರೆ KGIDಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೆಲ್ಲರೂ ಸಹ ಕಡ್ಡಾಯವಾಗಿ KGIDಗೆ ಒಳಪಡ್ತೀವಿ ನಾವು. ಆ KGID ಒಂದು ಇಲಾಖೆನವರು ಒಂದು ಸುತ್ತೋಲೆಯನ್ನು ಹೊರಡಿಸೋದ್ರ ಮೂಲಕವಾಗಿ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಅದು ಏನು ಎತ್ತ ಅಂತಕ್ಕಂಥ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಒತ್ತಿ. ನಾನು ಸರ್ಕಾರದ ನಡಾವಳಿಗಳು, ನೆಟ್ಟು, ಕೆಸೆಟ್ಟು, ಟೆಟ್ಟು, ಇನ್ನಿತರ ಯಾವುದಾದ್ರೂ ಸರ್ಕಾರಿ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟಿಫಿಕೇಷನ್ಸ್ಗಳನ್ನ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋಗಳು ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ಎಲ್ಲ ವಿಡಿಯೋಗಳು ನೇರವಾಗಿ ನೀವು ನೋಟಿಫಿಕೇಷನ್ಸಲ್ಲಿ ಬಂದು ಬೀಳುತ್ತೆ. ಈಸಿಯಾಗಿ ನೀವೇನು ಮಾಡ್ಬೋದು, ಆ ವಿಡಿಯೋಗಳನ್ನು ನೋಡೋದಕ್ಕೆ ಅನುಕೂಲ ಆಗ್ತೈತೆ ಅಂತಕ್ಕಂಥ ವಿಚಾರ. ಇಂದು ನಾನು ಹೇಳೋಕ್ಕೆ ಹೊರಟಿರ್ತಕ್ಕಂಥ ಅತಿ ಪ್ರಮುಖ ವಿಚಾರ, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ ಅಂದರೆ KGID ಡಿಪಾರ್ಟ್ಮೆಂಟ್ ಏನಿದೆ, ಅವರು ಇದೇ ತಿಂಗಳು 15ನೇ ತಾರೀಕು 2025ನೇ ಇಸ್ವಿ ಕಡ್ಡಾಯವಾಗಿ ಜೀವ ವಿಮಾ ನಿಯಮ 8 ಪ್ರಕಾರ ಕನಿಷ್ಠ ಮಾಸಿಕ ವಿಮಾ ಕಂತಿನ ಪಾಲನೆ ಮತ್ತು ಪರಿಶೀಲನೆ, ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಒಂದು ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಅಂದರೆ ನಾವು KGID ಮಾಡಿಸ್ಬೇಕಾದ್ರೆ ನಮ್ಮ ವೇತನ ಶ್ರೇಣಿಗೆ ಅನುಗುಣವಾಗಿ ಮಿನಿಮಮ್ ಇಷ್ಟು ಅಮೌಂಟು ನಾವು KGID ಪಾಲಿಸಿ ಮಾಡಿಸ್ಲೇಬೇಕು, ನಾವು ಮಂತ್ಲಿ ಇಷ್ಟು ಇಡಿಸ್ಲೇಬೇಕು ಅಂತ ಒಂದು ನಿಯಮವನ್ನು ಅವರು ಏನು KGID 1958 ಐತೆ, ಅದರ ರೂಲ್ ನಂಬರ್ 8ರಲ್ಲಿ ಅವರು ಅದನ್ನು ಮಾಡ್ಕೊಂಡಿದ್ದಾರೆ. ಕಾಲಕಾಲಕ್ಕೆ ವೇತನ ಶ್ರೇಣಿಗಳು ಆದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಅವರು ತಿದ್ದುಪಡಿ ಮಾಡಿ ಗೆಜೆಟಲ್ಲಿ ಪ್ರಕಟ ಮಾಡ್ತಕ್ಕಂಥದ್ದು ಅದಿದೆ. ಅದನ್ನು ಈಗ ಆಲ್ರೆಡಿ ಮಾಡಿದ್ದಾರೆ. ಪುನಃ ಇದನ್ನು ಒಂದು ಎಚ್ಚರಿಕೆಯನ್ನು ಮಾಡ್ತಿದ್ದಾರೆ. ಕಾರಣ ಏನು ಅಂದರೆ, ಸುಮಾರು ಸಾವಿರಾರು ಜನ ಸರ್ಕಾರಿ ನೌಕರರು ಇನ್ನೂ ಕೂಡ ಮಿನಿಮಮ್ ಪ್ರೀಮಿಯಮನ್ನು ಅವರು ಮಂತ್ಲಿ ಕಟ್ ಮಾಡಿಸ್ತಾ ಇಲ್ಲ KGIDದು ಅಷ್ಟು. ಹಾಗಾಗಿ ಅದನ್ನು ಮಾಡಿಸ್ಬೇಕು ಅಂತಂದರೆ ಇನ್ನೊಂದಷ್ಟು ಪಾಲಿಸಿಗಳನ್ನ ಮಾಡಿಸ್ಬೇಕಾದ ಅನಿವಾರ್ಯತೆ, ಇನ್ನೊಂದು ಪಾಲಿಸಿ ಮಾಡಿಸ್ಬೇಕಾದ ಅನಿವಾರ್ಯತೆ ಇರುತ್ತೆ. ನೋಡೋಣ ಇಲ್ಲೇನು ಹೇಳ್ತಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಅಂದರೆ ಪರಿಷ್ಕೃತ ವೇತನ ನಿಯಮದ ಪ್ರಕಾರ ಪ್ರತಿ ಸರ್ಕಾರಿ ನೌಕರ ಹೊಂದಿರಬೇಕಾಗಿರ್ತಕ್ಕಂಥ ಹುದ್ದೆಗಳಿಗೆ ಗೊತ್ತುಪಡಿಸಲಾದ ಒಂದು ವೇತನ ಶ್ರೇಣಿ ಇರ್ತೈತಿ. ಆ ಪೇ ಸ್ಕೇಲ್ ಅಂತ ಕರಿತೀವಿ. ಬೇಸಿಕ್ ಬೇರೆ, ಪೇ ಸ್ಕೇಲ್ ಬೇರೆ. ಅದನ್ನು ಒಂದು ಸ್ವಲ್ಪ ಯೋಚನೆ ಮಾಡಿ. ಪೇ ಸ್ಕೇಲು ನಾವೇನಾಗುತ್ತೆ, ನಮ್ಮ ಬೇಸಿಕ್ಕು ಇಯರ್ಲಿ ಒಂದು ಬಡ್ತಿ, ನಾವು ಒಂದು ಪೇ ಬಡ್ತಿ ತಗೊಂಡು ನಾವೇನು ಮಾಡ್ತೀವಿ, ನಮ್ಮ ಬೇಸಿಕ್ ಬದಲಾಗ್ತಾ ಹೋಗ್ತಾ ಇರ್ತೈತೆ, ಹೆಚ್ಚಾಗ್ತಾ ಇರ್ತದೆ. ಆದರೆ ವೇತನ ಶ್ರೇಣಿ ಹೊಸ್ದಾಗಿ ಪೇ ಕಮಿಷನ್ ಬಂದಾಗ ನಾವೇನಾದರೂ ಪ್ರಮೋಷನ್ ಪಡ್ಕೊಂಡ್ರೆ, ಟೈಮ್ ಬಾಂಡ್ಗಳು ಪಡ್ಕೊಂಡ್ರೆ, ಈ ರೀತಿ ಅದೇನಾಗುತ್ತೆ, ಜಂಪ್ ಆಗ್ತಾ ಹೋಗುತ್ತೆ. ಬೇರೆ ಇನ್ನೊಂದು ಹುದ್ದೆಗೆ ನಾವು ಪ್ರಮೋಷನ್ ಆಗೋದಾಗ ಈ ರೀತಿ ಜಂಪ್ ಆಗುತ್ತೆ. ಆದರೆ ಬೇಸಿಕ್ಕು ಹೆಚ್ಚು ಕಡಿಮೆ ಎವ್ರಿ ಇಯರ್ ಏನಾಗ್ತೈತೆ ಅಂದರೆ ಬೇಸಿಕ್ ಚೇಂಜ್ ಆಗ್ತಾ ಹೋಗ್ತಾ ಇರ್ತೈತೆ. ಇಲ್ಲಿ ಹೇಳಿರ್ತಕ್ಕಂಥದ್ದು ವೇತನ ಶ್ರೇಣಿ, ಪೇ ಸ್ಕೇಲ್ ಏನಿದೆ ಅದ್ರ ಪ್ರಕಾರ ವಿಮಾ ಇಲಾಖೆ ಏನಿದೆ, ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟು ಕಡ್ಡಾಯವಾಗಿ ನೀವು ಜೀವ ವಿಮಾ ನಿಯಮ 8ರಲ್ಲಿ ಅಗತ್ಯ ತಿದ್ದುಪಡಿ ಮಾಡಿರುವಂತೆ ಪ್ರತಿಯೊಬ್ಬ ಅರ್ಹ ಸರ್ಕಾರಿ ನೌಕರನು ಆತ ಹೊಂದಿರತಕ್ಕಂಥ ವೇತನ ಶ್ರೇಣಿ ಏನಿದೆ, ಪೇ ಸ್ಕೇಲ್ ಏನಿದೆ, ಅದರ ಸರಾಸರಿ ವೇತನದ 6.25% ಕನಿಷ್ಠ ಮಾಸಿಕ ವಿಮಾ ಏನಿದೆ, ಕನಿಷ್ಠ ಮಿನಿಮಮ್ ಪ್ರೀಮಿಯಂ ಅಮೌಂಟ್ ಏನಿದೆ ಅದನ್ನು ಇಡಿಸಲೇಬೇಕು. ಅಷ್ಟು ಇಡಿಸದೇ ಇರತಕ್ಕಂಥದ್ದು ಅವ್ರ ಗಮನಕ್ಕೆ ಬಂದಿರತಕ್ಕಂಥದ್ದಾಗಿರೋದ್ರಿಂದಾಗಿ 2024ನೇ ಇಸ್ವಿ ಜುಲೈನಿಂದಲೇ ನಮಗೆ ಹೊಸ ಪೇ ಸ್ಕೇಲ್ ಆದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಅದಾಗಿ ಹೆಚ್ಚು ಕಡಿಮೆ 1 ವರ್ಷ ಆದರೂ ಕೂಡ ಇವರು ಈಗ ಆಲ್ರೆಡಿ ಒಂದು ಆದೇಶವನ್ನು ಹೊರಡಿಸಿ ಮತ್ತು ಗೆಜೆಟ್ನಲ್ಲಿ ಪ್ರಕಟ ಮಾಡಿ ಮಿನಿಮಮ್ ಇಷ್ಟು ನಿಮ್ಮ ಏನು ವೇತನ ಶ್ರೇಣಿ ಆಗಿದೆ, 7ನೇ ವೇತನ ಆಯೋಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏನಾಗಿದೆ ಅದ್ರ ಪ್ರಕಾರ ಮಿನಿಮಮ್ ಇಷ್ಟು ನೀವು KGID ಮಂತ್ಲಿ ಇಡಿಸಲೇಬೇಕು ಅಂತ ಹೇಳಿದರೂ ಕೂಡ ಇನ್ನೂ ಸಾಕಷ್ಟು ಜನ ಇಡಿಸಿಲ್ಲ. ಅದರಿಂದಾಗಿ ಇದನ್ನು ಹೊಸದಾಗಿರ್ತಕ್ಕಂಥ ಒಂದು ಆದೇಶ ಬಿಟ್ಟಿದ್ದಾರೆ. ವೇತನ ಶ್ರೇಣಿ ಏನೈತೆ, ಪ್ರಾರಂಭದಲ್ಲಿ ಒಂದು ಅಮೌಂಟ್ ಇರ್ತೈತೆ, ಆಮೇಲೆ ಒಂದು ಅಮೌಂಟ್ ಇರ್ತೈತೆ, ಎರಡನ್ನೂ ಆ್ಯಡ್ ಮಾಡಬೇಕು. ಪೇ ಸ್ಕೇಲಲ್ಲಿ 2 ಅಮೌಂಟ್ ಇರ್ತೈತೆ, ಎರಡನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಸರಾಸರಿ ಬರುತ್ತೆ. ಅದಕ್ಕೆ ಇಂಟು 6.25% ಮಾಡಿದ್ರೆ ಎಷ್ಟು ಮಿನಿಮಮ್, ಅದು ಟೇಬಲ್ಲು ಇದೆ, ಟೇಬಲ್ಲು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಇದು ಒಂದು ನಿಯಮದ ಪ್ರಕಾರ ಕಡ್ಡಾಯವಾಗಿ ಇದನ್ನು ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ನಡೆದ ಪರಿಶೀಲನೆ ಮಾಡಲಾಗಿ ಸುಮಾರು 82,256 ನೌಕರರು, ಸುಮಾರು 5 ಲಕ್ಷ ಚಿಲ್ಲರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿದ್ದೀವಿ. ಅದರಲ್ಲಿ 82,256 ನೌಕರರು ಏನು KGIDನಲ್ಲಿ ಕನಿಷ್ಠ ಮಾಸಿಕ ವಿಮಾ ಕಂತು, ಮಿನಿಮಮ್ ಮಂತ್ಲಿ ಪ್ರೀಮಿಯಂ ಅಮೌಂಟ್ ಏನಿದೆ KGIDದು ಅಷ್ಟು ಹೊಂದಿಲ್ಲ ಅವರು. ಅದು ಗಮನಕ್ಕೆ ಬಂದಿರೋದ್ರಿಂದ ಕಡ್ಡಾಯವಾಗಿ ಜೀವ ವಿಮಾ ನಿಯಮ ಏನು ಹೇಳುತ್ತೆ,
8 ಪ್ರಕಾರ ಸಮರ್ಪಕವಾಗಿ ಅದನ್ನು ನಿರ್ವಹಣೆ ಮಾಡಬೇಕು. ಇಲಾಖೆಯ ಎಲ್ಲ ಉಪನಿರ್ದೇಶಕರು ಹಾಗೂ ಜಿಲ್ಲಾ ವಿಮಾಧಿಕಾರಿಗಳೇನಿದ್ದಾರೆ ಅದರ ಬಗ್ಗೆ ಕ್ರಮ ಕೈಗೊಂಡು ತಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಏನು ವೇತನ ಬಟವಾಡೆ ಅಧಿಕಾರಿಗಳೇನಿದ್ದಾರೆ DDOಗಳೇನಿದ್ದಾರೆ ಆ DDOಗಳ ಜೊತೆಗೆ ಮತ್ತು ನಮ್ಮ ಸ್ಯಾಲ್ರಿ ಟ್ರೆಷರಿ ಮುಖಾಂತರನೇ ಆಗೋದ್ರಿಂದಾಗಿ ಟ್ರೆಷರಿನವರು ನಮಗೆ ಪೇ ಮಾಡೋದ್ರಿಂದಾಗಿ ಆ ಖಜಾನೆ ಅಧಿಕಾರಿಗಳೇನಿದ್ದಾರೆ ಅವ್ರ ಜೊತೆಗೂ ಸಮನ್ವಯ ಅಂದರೆ DDO ಮತ್ತು ಖಜಾನೆ ಅಧಿಕಾರಿಗಳ ಜೊತೆ ಸಮನ್ವಯ ಸಾಧಿಸಿ ಅವರವ್ರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ನೌಕರರ ಮಾಸಿಕ ವಿಮಾ ಕಂತು ಏನಿದೆ ಆ ಮಾಸಿಕ ವಿಮಾ ಕಂತನ್ನು ಆಗಾಗ್ಗೆ ಪರಿಶೀಲಿಸಿ ಕನಿಷ್ಠ ದರಕ್ಕಿಂತ ಕಡಿಮೆ ದರದಲ್ಲಿ ಯಾರ್ಯಾರು ವಿಮೆ ಮಾಡಿಸಿದ್ದಲ್ಲಿ ಅವರ ವೇತನ ಶ್ರೇಣಿಗೆ ನಿಗದಿಪಡಿಸಲಾಗಿರ್ತಕ್ಕಂತಹ ಕಡಿಮೆ ವಿಮೆ ಮಾಡಿಸಿದಲ್ಲಿ ಅವರ ಕನಿಷ್ಠ ಮಾಸಿಕ ಮೊಬೈಲ್ಗೆ ಅನುಸಾರವಾಗಿ ಉಂಟಾಗುವ ವ್ಯತ್ಯಾಸದ ಮೊತ್ತಕ್ಕಾಗಿ ಹೆಚ್ಚಿನ ವಿಮೆ ಮಾಡಿಸುವಂತೆ ಅವರುಗಳು ಕಡ್ಡಾಯವಾಗಿ ಪ್ರಸ್ತಾವನೆಯನ್ನು ಪಡೆದು ನಿಯಮಾನುಸಾರ ಕಾರ್ಯಗತಗೊಳಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ. ಇದನ್ನು ಕಡ್ಡಾಯವಾಗಿ ಮಾಡಿಸಲೇಬೇಕು ಅಂತ ಮಾಡಿದ್ದಾರೆ. ಅವ್ರೇನು ಪರಿಶೀಲನೆ ಮಾಡಿ ಏನು 82,000 ಚಿಲ್ಲರೆ ಸರ್ಕಾರಿ ನೌಕರರು ಮಂತ್ಲಿ KGID ಇಡಿಸ್ತಕ್ಕಂಥ ಪ್ರೀಮಿಯಂ ಅಮೌಂಟ್ ಏನಿದೆ ಅದನ್ನು ಅವ್ರ ವೇತನ ಶ್ರೇಣಿಗೆ ಅನುಗುಣವಾಗಿ ಇಲ್ಲ. ಆದ್ದರಿಂದಾಗಿ ಕಡ್ಡಾಯವಾಗಿ DDOಗಳ ಜೊತೆ ಮತ್ತು ಖಜಾನೆ ಅಧಿಕಾರಿಗಳ ಜೊತೆ KGID ಡಿಪಾರ್ಟ್ಮೆಂಟ್ ಡಿಸ್ಟಿಕ್ನಲ್ಲಿರ್ತಕ್ಕಂಥ ವಿಮಾಧಿಕಾರಿಗಳು ಮತ್ತು ನಿರ್ದೇಶಕರೇನು ಉಪನಿರ್ದೇಶಕರು ಅವ್ರು ಇದನ್ನು ಮಾಡಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮುಂದುವರೆದು ಕನಿಷ್ಠ ವಿಮಾ ಕಂತನ್ನು ಹೊಂದಿಲ್ಲದ ನೌಕರರು ಜಿಲ್ಲಾವಾರು ಮತ್ತು ಇಲಾಖಾವಾರು ಮಾಹಿತಿಯನ್ನು ಪಟ್ಟಿ ಮಾಡಬೇಕಾಗುತ್ತೆ. ತಮ್ಮ ಮಾಹಿತಿಯನ್ನು ಪಟ್ಟಿ ಮಾಡಿ ತಮ್ಮ ಮಾಹಿತಿಗಾಗಿ ಮುಂದಿನ ಕ್ರಮಕ್ಕಾಗಿ ಲಗತ್ತಿಸಲಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಆಲ್ರೆಡಿ ಪಟ್ಟಿ ಮಾಡಿಬಿಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ವೈಸು ಡಿಸ್ಟಿಕ್ ವೈಸು ಯಾರ್ಯಾರು ಏನು ನೌಕರರೇನಿದ್ದಾರೆ ಅವರು ಕಡಿಮೆ ಮಾಡಿಸಿದ್ದಾರೆ. ಇದು ಮಿನಿಮಮ್ ಪ್ರೀಮಿಯಮ್ ಮಂತ್ಲಿ ಪ್ರೀಮಿಯಮ್ ಏನು ಅಮೌಂಟ್ ಇಲ್ಲ KGID ಮಾಡಿಸಿಲ್ಲ ಅದನ್ನೆಲ್ಲ ಮಾಹಿತಿ ಕಳಿಸಿದ್ದಾರೆ. ಇದನ್ನು ಪಟ್ಟಿ ಪರಿಶೀಲನೆ ಮಾಡಬೇಕು. ಸಂಬಂಧಪಟ್ಟ DDOಗಳಿಗೆ ಕುರಿತು ತಕ್ಷಣ ಕ್ರಮ ಕೈಗೊಳ್ಳುವಂತ ತಿಳಿಸ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ನಿಮಗೆ ಈ ಮಿನಿಮಮ್ ಮಾಡಿಸ್ಲೇ ನೋಡಿ 82,000 ಜನ ಮಾಡಿಸ್ದಂಗೆ ಹಂಗೆ ಬರ್ತಾ ಇದ್ದಾರೆ. ಈ ಮಾಡಿಸ್ದಿರೋ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತಂದರೆ ನಿಮಗೆ ಸ್ಯಾಲ್ರಿ ತಡೆ ಹಿಡಿಬೋದು. ನಿಮ್ಮ DDOಗಳು ಮಿನಿಮಮ್ ಇಷ್ಟು ಪ್ರೀಮಿಯಮ್ ಮಾಡಿಸದೇ ಇರೋದ್ರಿಂದಾಗಿ ಸ್ಯಾಲ್ರಿ ತಡೆ ಹಿಡಿಬೋದು. ಅಕಸ್ಮಾತ್ ನಿಮ್ಮ DDOಗಳು ಡ್ರಾಯಿಂಗ್ ಅಥಾರಿಟಿ ಯಾರು ಇರ್ತಾರೆ, ಈಗ ಹೈಸ್ಕೂಲ್ಗಳಲ್ಲಿ HM ಇರ್ತಾರೆ, PU ಕಾಲೇಜಲ್ಲಿ ಪ್ರಿನ್ಸಿಪಲ್ ಇರ್ತಾರೆ, ಡಿಗ್ರಿ ಕಾಲೇಜ್ಗಳಲ್ಲಿ ಪ್ರಿನ್ಸಿಪಲ್ ಇರ್ತಾರೆ, ಇವರೆಲ್ಲ DDOಗಳಾಗಿರ್ತಾರೆ. ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆಲ್ಲ BO ಅವರ DDO ಆಗಿರ್ತಾರೆ, ಡ್ರಾಯಿಂಗ್ ಅಥಾರಿಟಿ ಅದರ ಡ್ರಾಯಿಂಗ್ ಆಫೀಸರ್ ಆಗಿರ್ತಾರೆ. ಅವ್ರುಗಳು ಕೂಡ ನೀವೇನೋ ಒಪ್ಪಿಸಿ ಹೋಗಲಿ ಬಿಡಿ ಅಂತ ಹೇಳ್ಬಿಟ್ಟು ಏನಾದರೂ ಮುಂದಕ್ಕೆ ನೆಕ್ಸ್ಟು ನೀವು ಸ್ಯಾಲ್ರಿ ಪೇ ಮಾಡಿದಾಗ ಅದು ಖಜಾನೆಗೆ ಹೋಗುತ್ತೆ. ಖಜಾನೆಯವರು ಮಿನಿಮಮ್ ಇವರ ವೇತನ ಶ್ರೇಣಿ ಏನಿರುತ್ತೆ ಪೇ ಸ್ಕೇಲು ಅದಕ್ಕೆ ತಕ್ಕಂತೆ ಮಿನಿಮಮ್ ಅಮೌಂಟು ಇವರು KGID ಮಾಡಿಸಿಲ್ಲ ಅಂತೇಳಿ ಅವರು ಕೂಡ ಸ್ಯಾಲ್ರಿನ ಏನು ಮಾಡ್ಬೋದು ಅಂದರೆ ನಿಮ್ಮ ಸ್ಯಾಲ್ರಿ ಮಾಡಿದ್ರೆ ತಡೆ ಹಿಡಿತಕ್ಕಂಥ ಸಾಧ್ಯತೆ ಇದೆ. ಇದು ಒಂದು. ಎರಡನೇದು ಭಾಳ ಇಂಪಾರ್ಟೆಂಟಾಗಿ ನೀವು KGID ಲೋನ್ ತೆಗೆದುಕೊಳ್ಬೇಕಾಗಿರುತ್ತೆ. ಅರ್ಜೆಂಟ್ ಲೋನ್ ಬೇಕು ಅಂತ ನೀವು ಹೋಗಿರ್ತೀರಿ. KGID ಆಫೀಸಿಗೆ ನೀವು ಸಬ್ಮಿಟ್ ಮಾಡಿದ ಸಂದರ್ಭದಲ್ಲಿ ಲೋನ್ ಫಾರಮ್ ಸಬ್ಮಿಟ್ ಮಾಡಿದ್ರೆ ಮಿನಿಮಮ್ ಆನ್ಲೈನಲ್ಲೇ KGID ಮಿನಿಮಮ್ ಪ್ರೀಮಿಯಮ್ ಇಲ್ಲ ಅನ್ನೋ ಕಾರಣಕ್ಕೆ ಅವರೇ ಅದನ್ನು ಸಾಫ್ಟ್ವೇರ್ ಸೆಟ್ ಮಾಡಿಬಿಟ್ರೆ ನೀವು ಅಲ್ಲೇ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಅಕಸ್ಮಾತ್ ಅಪ್ಲಿಕೇಶನ್ ಹಾಕಿ ನೀವು ಅಪ್ರೂವಲ್ಗೆ ಹೋದರೂ ಕೂಡ ಅಲ್ಲಿ ಕೂಡ ನಿಮ್ದು ಏನು ಮಾಡ್ಬೋದು, ನಿಮ್ಮ ಏನು ನೀವು ಲೋನ್ ತಗೊಳ್ಬೇಕಾಗಿದ್ದನ್ನು ತಡೆ ಹಿಡಿತಕ್ಕಂಥ ಸಾಧ್ಯತೆ ಇರ್ತದೆ. ಆದ್ದರಿಂದಾಗಿ ನೀವು ಮಂತ್ಲಿ ಕರೆಕ್ಟಾಗಿ ಸ್ಯಾಲ್ರಿ ಆಗ್ತಾ ಹೋಗಬೇಕು. ನಿಮಗೆ ಖಜಾನೆಯಿಂದ ಆಗಲಿ DDOಯಿಂದ ಆಗಲಿ ಮತ್ತು KGIDಯಿಂದ ಆಗಲಿ ಯಾವುದೇ ತೊಂದರೆ ಆಗಬಾರ್ದು ಅಂತಂದರೆ ಏನು ನಿಮ್ಮ ವೇತನ ಶ್ರೇಣಿ ಈ ಪ್ರಕಾರವಾಗಿ ಮಿನಿಮಮ್ ಪ್ರೀಮಿಯಮ್ ಏನು ಹೇಳಿದರೆ ಮಂತ್ಲಿ ಪ್ರೀಮಿಯಮ್ ಅಮೌಂಟ್ ಅಷ್ಟನ್ನು ಡಿಡಕ್ಷನ್ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಅಷ್ಟಾಗಬೇಕು ಅಂದರೆ ಹೊಸ ಪಾಲಿಸಿನ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮಾಡಿಸ್ಬೇಕಾಗ್ತಕ್ಕಂಥದ್ದು ಇದೆ. ಆದ್ದರಿಂದಾಗಿ ಇದ್ರ ಬಗ್ಗೆ ಸ್ವಲ್ಪ ಎಲ್ಲರೂ ಆ 82,000 ನೌಕರರು ಏನಿದ್ದಾರೆ ಅದರಲ್ಲಿ ನೀವು ಇದ್ದರೆ ಅದ್ರ ಬಗ್ಗೆ ಬೇಗ ನೀವು ಎಚ್ಚೆತ್ತುಕೊಂಡು ಬೇಗ ಇನ್ನೊಂದು KGID ಪಾಲಿಸಿಯನ್ನು ನೀವು ಮಾಡಿಸ್ಬೋದು. KGID ಸಂಬಂಧಪಟ್ಟಂತೆ ಸುಮಾರು 7-8 ವಿಡಿಯೋ ಕೂಡ ನನ್ನ YK ಯದುಕುಮಾರ್ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ತಾ ಹೋಗ್ಬೋದು. ಈಗ ಅದ್ರ ಪ್ರಕಾರ ಕರ್ನಾಟಕ ಸರ್ಕಾರಿ ನೌಕರರಿಗೆ ಏನು 2024 ಹೋದ ವರ್ಷ ಅಂದರೆ ಕಳೆದ ವರ್ಷ ಇದೇ ತಿಂಗಳಲ್ಲಿ 10ನೇ ತಿಂಗಳು ಅಕ್ಟೋಬರ್ ತಿಂಗಳು 23ನೇ ತಾರೀಕು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದ್ರ ಪ್ರಕಾರ ಹೊಸ ಏನು ಪೇ ಸ್ಕೇಲ್ ಆಯಿತು ನಮ್ಮಲ್ಲಿ 7ನೇ ವೇತನ ಆಯೋಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು. ಅದ್ರ ಪ್ರಕಾರ ಇಲ್ಲಿ ಇದೆ ಮಿನಿಮಮ್ ವೇತನ ಶ್ರೇಣಿ ಇದೆ ನೋಡಿ. ಈಗ 27,000 ಇಂದ ಹಿಡಿದು 46,675 ಅನ್ನೋದು ನಮ್ಮ ಪೇ ಸ್ಕೇಲ್ ವೇತನ ಶ್ರೇಣಿ. ಈಗ 27,000 ಪ್ಲಸ್ 46,675 ಕೂಡಿ ಎರಡನ್ನು ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಸರಾಸರಿ ಬರುತ್ತೆ. ರೂಲ್ ನಂಬರ್ 8 ಪ್ರಕಾರ KGID ನಿಮ್ಮದ ಪ್ರಕಾರ ಹೇಳೋದಾದರೆ ರೂಲ್ ನಂಬರ್ 8 ಪ್ರಕಾರ ಸರಾಸರಿ ಬರುತ್ತೆ. 27,000 ಪ್ಲಸ್ 46,675 ಈಸ್ ಈಕ್ವಲ್ ಟು ಒಂದು ಅಮೌಂಟ್ ಬರುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ ಸರಾಸರಿ ಬರುತ್ತೆ. ಆ ಸರಾಸರಿ ಏನು ಅಮೌಂಟ್ ಬಂದಿರುತ್ತೆ ಅದನ್ನು ಇಂಟು 6.25% ಮಾಡಿದ್ರೆ 6.25 ಮಾಡಿದ್ರೆ 2,300 ರೂಪಾಯಿ ಮಿನಿಮಮ್ KGID ಬರುತ್ತೆ ನೋಡಿ. ಇದೇನಿದೆ ಪ್ರಾರಂಭದ ಅದು D ಗ್ರೂಪ್ಗೆ ಇರ್ತಕ್ಕಂಥದ್ದು ಒಂದಿದೆ.
ಡಿ ಗ್ರೂಪಿನ ಪ್ರಾರಂಭದ ಒಂದು ವೇತನ ಶ್ರೇಣಿ ಹೊಸ್ದಾಗಿ ನೇಮಕ ಇರ್ತಕ್ಕಂಥದ್ದು. ನಿಮ್ಮ ವೇತನ ಶ್ರೇಣಿ ಯಾವುದಿದೆ ಅಂತೇಳಿ ನಿಮ್ಮ ಪೇ ಸ್ಲಿಪ್ಪಲ್ಲಿ ನಿಮಗೆ ಗೊತ್ತಾಗ್ತದೆ. ಅದರ ಪ್ರಾರಂಭ ಮತ್ತು ಅಂತಿಮವಾಗಿರ್ತಕ್ಕಂಥದ್ದು ಎರಡು ಏನು ವೇತನ ಶ್ರೇಣಿ ಎರಡು ಅಮೌಂಟ್ ಇರುತ್ತೆ, ಎರಡನ್ನೂ ಕೂಡಿ ಡಿವೈಡೆಡ್ ಬೈ 2 ಮಾಡಿ ಆ ಬರ್ತಕ್ಕಂಥ ಅಮೌಂಟನ್ನು ಇಂಟು 6.25% ಮಾಡಿದ್ರೆ ನಿಮಗೆ ಏನು ಎಷ್ಟು ಮಿನಿಮಮ್ ನೀವು KJD ಇಡಿಸಬೇಕು ಅಂತ ಇರುತ್ತೆ, ಅಷ್ಟನ್ನು ನೀವು ಮಾಡಿಸ್ಬೇಕಾಗುತ್ತೆ. ನೋಡಿ, ಮಿನಿಮಮ್ ಏನಿದೆ ಅದಕ್ಕಿಂತ ₹1 ಜಾಸ್ತಿ ಇಡಿಸ್ಬೇಕಾಗುತ್ತೆ. ಅಷ್ಟು ಇಡಿಸ್ಲೇ ಇಲ್ಲ ಅಂದಾಗ ಮತ್ತೆ ನಿಮಗೆ ಇದೇ ನಾನು ಮೇಲೆ ಹೇಳಿರ್ತಕ್ಕಂಥ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ. ನಿಮ್ಮ ಸ್ಯಾಲ್ರಿಗೆ ನೀವು ತಕ್ಷಣಕ್ಕೆ ತಾತ್ಕಾಲಿಕವಾಗಿ ತಡೆ ಹಿಡಿತಕ್ಕಂಥ ತೊಂದರೆಗಳನ್ನ ಮತ್ತು KJD ಲೋನ್ ತಗೊಳ್ಬೇಕಾದ್ರೆ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ಮಿನಿಮಮ್ ಏನಾದರೂ ಅದಕ್ಕಿಂತ ಹೆಚ್ಚಿಗೆ ಮಾಡಿಸ್ತಕ್ಕಂಥದ್ದನ್ನು ಮಾಡಿ. ಈಗ ಮಿನಿಮಮ್ 5,000 ಹೇಳಿದ್ರೆ 10,000 ಇರಲಿ, 15,000 ಇರಲಿ, ಏನು ತೊಂದರೆ ಏನಿಲ್ಲ. ಆದರೆ ಸರ್ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಮಾಡಿಸ್ಬೋದಾ? ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಮಾಡಿಸ್ಬೋದು, ಮ್ಯಾಕ್ಸಿಮಮ್ಗೆ ಏನು ಲಿಮಿಟ್ ಇಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಆದರೆ ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ, ನೀವು ಏನು ಸ್ಯಾಲ್ರಿ ಡ್ರಾ ಮಾಡ್ತೀರಿ ಅದರಲ್ಲಿ ನೀವೇನು ನೆಟ್ ಸ್ಯಾಲ್ರಿ ಇದೆ ಅದರಲ್ಲಿ 50% ಆದರೂ ನೀವು ಇಟ್ಕೊಳ್ಬೇಕಾಗುತ್ತೆ ನಿಮ್ಮ ಇದರಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ 50% ಜೀವನ ನಿರ್ವಹಣೆಗೆ ಇಟ್ಕೊಂಡು, ನೆಟ್ ಅನ್ನೋದಕ್ಕಿಂತ ಈಗ ಗ್ರಾಸ್ ಏನಿದೆ ಅದರಲ್ಲಿ 50% ಇಟ್ಕೊಂಡು ನೀವು ಇನ್ನು 50%ವರೆಗೂ ನೀವು KJDನ ಮಾಡಿಸ್ಕೊಳ್ಬೋದು. ಎಲ್ಲರೂ ಬೇರೆ ಬೇರೆ ಅದರಲ್ಲಿ ತೊಡಗಿಸಿರ್ತಾರೆ. NPS ಅಲ್ಲಿ ತೊಡಗಿಸಿರ್ತಾರೆ, KJD, PLI ಇರುತ್ತೆ, LIC ಇರುತ್ತೆ, ಇನ್ನು ಬೇರೆ ಬೇರೆದಲ್ಲಿ ತೊಡಗಿಸಿರೋದ್ರಿಂದಾಗಿ ಮಿನಿಮಮ್ಗಿಂತ ಸ್ವಲ್ಪ ಹೆಚ್ಚಿಗೆ ಮಾಡಿಸ್ರಿ. ಅದು ಯಾವತ್ತಿದ್ರೂ ಬೆನಿಫಿಟ್ಟು. ಲೋನ್ ತಗೊಂಡೋಗಿ ನಿಮ್ಗೆ ಅದು ಹೆಲ್ಪ್ ಆಗ್ತೈತೆ. ಒಳ್ಳೆ ನಿಮಗೆ ಮೆಚುರಿಟಿ ಅಮೌಂಟು ನಿಮಗೆ ಒಳ್ಳೆ ಅಮೌಂಟ್ ಬರುತ್ತೆ 55 ವರ್ಷಕ್ಕೆ. ಆದ್ದರಿಂದ ಇಲ್ಲೇನು ಹೇಳಿದ್ದಾರೆ ಕೋಷ್ಟಕ ಏನೈತೆ ಅದ್ರ ಪ್ರಕಾರ ನೀವೇನು ಮಾಡಿಸಿ ಅಂತ ಹೇಳ್ತಿದ್ದೀನಿ. ನೀವಿನ್ನೂ ನನ್ನ ಚಾನಲ್ ವೈ ಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಒತ್ತಿ ಈ ವಿಡಿಯೋನ ಅಥವಾ ಇನ್ನಿತರ ಏನು ನಮ್ಮ ವೈ ಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲನ ದಯವಿಟ್ಟು ಶೇರ್ ಮಾಡಿ, ಎಲ್ರಿಗೂ ಸಾಕಷ್ಟು ಅನುಕೂಲ ಆಗಲಿ. ಸಿಂಧುತ್ವಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಒಂದು 25-30 ವಿಡಿಯೋಗಳು ಇನ್ನು ಇದೆ. ಹೊಸದಾಗಿ ಸರ್ಕಾರಿ ನೌಕರಿಗೆ ಸೇರಬೇಕು ಅಂದಾಗ ಸಿಂಧುತ್ವ ಮಾಡಿಸ್ಬೇಕಾಗುತ್ತೆ. ಆ ಎಲ್ಲದನ್ನು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.